ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಚಿಟ್ಟನಹಳ್ಳಿ ಲೆಕ್ಕಸಂದ್ರದ ಶ್ರೀ ಭಕ್ತ ಮುನೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವವು ಹಲವಾರು ಭಕ್ತರ ಸಮ್ಮುಖದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಪುಟ್ಟರಂಗಯ್ಯರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಶ್ರೀ ಭಕ್ತ ಮುನೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಸೀಮೆಯ ಚಿಟ್ನಳ್ಳಿ ಗ್ರಾಮ ಮತ್ತು ಲಕ್ಕಸಂದ್ರ ನಡುವೆ ಇರ್ತಕ್ಕಂಥ
ಜೇನುಕಲ್ ಪಾಳ್ಯ ಇದೆ. ಜೇನುಕಲ್ ಬೆಟ್ಟದ ತಪ್ಪಲಿನಲ್ಲಿ ಅರ್ಕಾವತಿ ಕಣಿವೆ ಹರಿಯುತ್ತದೆ. ವೈಜಿ ಗುಡ್ಡದ ಜಲಾಶಯದ ಹಿನ್ನೀರು ಹೋಗ್ತಕ್ಕಂಥ ಸ್ಥಳದಲ್ಲಿ ಅದ್ದಂಕಲ್ ಬೆಟ್ಟ ದೇವಸ್ಥಾನ ಮುಂದೆ ನಾವಿದ್ದೀವಿ. ಯಜ್ಗಾರ್ಗುಪ್ಪೆ ಮುರಾರಿ ಮಠದ ಮಹಾ ಸಂಸ್ಥಾನ ಮಠದ ಅಧ್ಯಕ್ಷರು ಪರಮ ಪೂಜ್ಯರಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಜಾತ್ರಾ ಮಹೋತ್ಸವದ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಮುರಾರಿ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಮಾಗಡಿ ಸೀಮೆಯ ಚಿಟ್ನಳ್ಳಿ ಲಕ್ಸಂದ್ರ ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ನೆಲೆಯೂರಿರತಕ್ಕಂತಹ ಭಕ್ತ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾಗಂಥ ಪುಟ್ಟರಂಗಯ್ಯನವರು ಸುಮಾರು 40 ವರ್ಷಗಳಿಂದಲೂ ಕೂಡ ಈ ಪುಣ್ಯಕ್ಷೇತ್ರದಲ್ಲಿ ಹಲವಾರು ಸೇವಾ ಕಾರ್ಯಗಳನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಎಷ್ಟು ಕಷ್ಟ ಆದರೂ ಕೂಡ ಈ ಸ್ಥಳವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡು ಹೋಗಬೇಕು ಅಂತೇಳಿ ಶಪಥವನ್ನು ಮಾಡಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ಲಕ್ಸಂದ್ರ ಮತ್ತು ಚಿಟ್ನಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರದಿಂದ ಎಲ್ಲ ಕಾರ್ಯಗಳನ್ನು ಕೂಡ ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವನ್ನು ಆಚರಿಸ್ಕೊಂಡು ಹಲವಾರು ಸೇವಾ ಕಾರ್ಯಗಳನ್ನು ಪ್ರತಿ ವರ್ಷವೂ ಕೂಡ ಅನ್ನ ಸಂತರ್ಪಣೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಶುಭ ದಿನ, ಈ ಶುಭ ಸಂದರ್ಭದಲ್ಲಿ ಭಕ್ತ ಮುನೇಶ್ವರ ಸ್ವಾಮಿಗಳು ಈ ದೇವಸ್ಥಾನಕ್ಕೆ ಕಾರಣಕರ್ತರಾಗತ್ತ ಪುಟ್ಟರಂಗಯ್ಯ ಮತ್ತು ಅವರ ಕುಟುಂಬ ಹಾಗೂ ಚಿಟ್ನಳ್ಳಿ ಮತ್ತು ಲಕ್ಸಂದ್ರದ ಮತ್ತು ಅಕ್ಕಪಕ್ಕದ ಸಮಸ್ತ ಭಕ್ತರಿಗೆ ಮುನೇಶ್ವರ ಸ್ವಾಮಿಗಳು ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಆಯುಷ್ಯಗಳನ್ನು ಕೊಟ್ಟು ಕಾಪಾಡಲಿ. ಈ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ಈ ಮೂಲಕ ಆಶಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸುಂದರ ಪರಿಸರದ ನಡುವೆ ಇರ್ತಕ್ಕಂಥ ಲಕ್ಸಂದ್ರ ಮುನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹಗಲಿರುಳು ಶ್ರಮಿಸಿ ವನಸಿರಿಯ ನಡುವೆ ದೇವರನ್ನ ಕಾಣ್ತಕ್ಕಂಥ ಅರ್ಚಕರಾದ ಪುಟ್ಟರಾಮಯ್ಯನವರು ಜಾತ್ರಾ ಮಹೋತ್ಸವದ ಬಗ್ಗೆ ಒಂದೆರಡು ಮಾತಾಡಬೇಕು. ನಮಸ್ಕಾರ ಸ್ವಾಮಿ ಪುಟ್ಟರಂಗಯ್ಯ. ಆದರೂ ಇದು 40 ವರ್ಷದ ಹಿಂದೆ ಉದ್ಭವ ಆಗಿತ್ತು ಸ್ವಾಮಿ. ಇದಂದರೆ ಮನೆ ಒಳಗೆ ಮೂಡ್ಕೊಂಡಿದ್ದಂಥ ಸ್ವಾಮಿ ಇವನು. ಮನೆಯೊಳಗೆ ಮೂಡ್ಕೊಂಡು ಒಂದು 17 ವರ್ಷ 18 ವರ್ಷ ವಾಸ ಮಾಡಿ ಬಂದಂತನು. ಆದರೆ ಅಲ್ಲಿಂದ ನಾವು ವಾಸ ಮಾಡೋಕ್ಕೆ ಮನೇಲಿ ಇರೋಕ್ಕಾಗದೇ ಇರೋದಕ್ಕೆ, ಅಲ್ಲಿ ವಾಸ ಮಾಡಿ ಸ್ಥಳವಾಗಿ ಇರ್ಸ್ಕೊಳಕ್ಕೆ ಆಗದೆ ಇರೋಂಥದ್ದಕ್ಕೆ ನಾವು ಹೊರಗಡೆ ಬಂದು ಮಾಡ್ತೀನಪ್ಪ, ಇಲ್ಲಿ ನಾನು ಮಾಡಲ್ಲ, ಜಾಗ ಕೊಡಲ್ಲ ಅಂತ ಹೇಳಿ ಕೊಡಲಿಲ್ಲ. ಅದಕ್ಕೆ ಆಯಿತು, ನಾನು ಸ್ಥಳಕ್ಕೆ ಬಂದಾಗ ಆ ಜಾಗಕ್ಕೆ ಬಂದು ಮೂಡ್ಕೊಂಡ್ರೆ ಮಾಡ್ತೀನೋ ಅಂತೇಳಿ ಒಪ್ಕೊಂಡ. ಆದರೆ ಅನೇಕ ಕಷ್ಟಗಳು, ಬೇಕಾದಷ್ಟು ಕಷ್ಟಗಳು ನಿವಾರಣೆಗಳು ಕೊಟ್ಟುಬಿಟ್ಟ. ಆದ್ರೆ ನಮ್ಗೆ ಅರಿವು ಆಗಲಿಲ್ಲ ಸ್ವಾಮಿ. ಅದು ಸರ್ಪಗಳ್ನು ಹೊಡೆದೆ, ಒಂದು ಬೇಕಾದಷ್ಟು ಉತ್ಪತ್ತಿ ಆಯಿತು, ಬೇಕಾದಷ್ಟು ಬೆಳ್ಕೊಂತು, ಅದು ಗೊತ್ತಿಲ್ಲದೇನೆ ಕಿತ್ತೋ ಅನುಭವಿಸ್ತೋ. ಈಗ ಇವನು ಇಲ್ಲಿ ಬಂದು ಉದ್ಭವ ಆದ ದೆಸೆಯಿಂದ ಆಯಿತು, ನಾನು ಇದು ನನ್ನ ಜೀವಮಾನ ಇರೋವರೆಗೂ ಎಲ್ಲಿಂದ ಎಲ್ಲಿವರೆಗೂ ಸಾಧನೆ ಆದ್ರೂ ನಾನು ಮಾಡಿ ಒಂದು ಧೂಪಾದ್ಯಗಳಿಗೆ ಕೊಡ್ತೀನಪ್ಪ ನಿನಗೆ, ನನ್ನ ಜಾಗ ಬಿಟ್ಟು ನೀನು ಬೇರೆ ಕಡೆ ಬಾರಪ್ಪ ಅಂತ ನಾನು ಕರೆದಾಗ ಅವನು ಬಂದು ನನ್ನ ಕಡೆ ಸೇರ್ತೀನಿ ಬಾರ, ಅಲ್ಲಿಗೆ ಬಂದು ಉದ್ಭವ ಆಯ್ತೀನಿ ಅಂತ ಕರೆದ. ಆವಾಗ ಬಂದು ಇಲ್ಲಿ ಜಾಗ ತೋರಿಸಿದ್ಕೆ ಇಲ್ಲಿ ಬಂದು ನೆಲೆ ಹೊಡ್ದೆ. ಸ್ವಾಮಿ, ನಮ್ಮ ಕೈಲಿ ತೀರಾ ಬಡವರು, ನಮ್ಮ ಕೈಲಿ ಅವಾಗ ಆಧಾರ ಹಂಚ್ಕೊಳಕ್ಕೆ ಆಗೋಕ್ಕಿಲ್ಲ. ಏನು ತಿಳಿದು ನಾವು ಮುಂದಕ್ಕೆ ಬರೋಕ್ಕೂ ಹಾಕಿಲ್ಲ, ಒಂದು ಸೆಡ್ ಹಾಕೋಕ್ಕೂ ಗೊತ್ತಿಲ್ಲ ಸ್ವಾಮಿ ಅವಾಗ. ಆದರೆ ಸೆಡ್ನಲ್ಲಿ 25 ವರ್ಷ 26 ವರ್ಷ ಸೆಡ್ನಲ್ಲೇ ಮಡಗಿದೆ. ಆಮೇಲೆ ಒಂದು 15 ವರ್ಷ, ಈಗ ಒಂದು 12 13 14 ವರ್ಷದಿಂದ ಈಜಿಗೆ ಮನ್ಸು ಮಾಡಿ ಏನೋ ಕಷ್ಟವಾಗಲಿ ಸುಖವಾಗಲಿ ಅವನು ಹತ್ಕೊಂಡ್ಬಿಡ್ತಾ ಇರೋದು, ಬೆಳ್ಕೊಂಡ್ಬಿಡ್ತಾ ಇರೋದು, ಗದಿ ಸಡ್ನೆ ಬೇಯ್ಕೊಬಿಡೋದು, ಈ ಥರ ಎಲ್ಲ ಮಾಡಿ ಹಿಂಸೆ ಕೊಡೋಕೆ ನಿಂತ್ಕೊಂಡ. ಆ ದೆಸೆಯಿಂದ ನಾವೇನು ಮಾಡ್ದೋ, ಏನೋ ಕಷ್ಟ ಆಗಲಿ ಉದ್ಘಾಟನೆ ಮಾಡಿಸಿದ್ ನನ್ನ ದೇವಸ್ಥಾನ ದೇವಾಲಯ ಮಾಡಿ ಒಂದಿಷ್ಟೆಲ್ಲ ಮಠ ಕಟ್ಟಿಬಿಡ್ಬೇಕು ಅಂತ ನನ್ನ ಮನಸ್ಸಿಗೆ ಕೂತ್ಕೋತು. ಆ ದೆಸೆಯಿಂದ ಒಂದಿಷ್ಟು ನಮ್ಮ ಅಭಿವೃದ್ಧಿ ಮಾಡಿ ನಮ್ಮ ಮೊಮ್ಮಕ್ಳು ಮೊಮ್ಮಕ್ಳು ತಲೆವರೆಗೂ ಇದ್ದು ಒಂದು ಯಾರಾದರೂ ದೀಪಾವಳಿಗೆ ಕಾಡಿನಲ್ಲಿ ಬಂದವರು ಅಂತ ಕೈ ಮುಕ್ಕೊಂಡು ಅಲ್ಲಿ ಕಡ್ಡಿ ಹಚ್ಕೊಂಡಿರ್ತಾರೆ ಅನ್ನೋ ದೃಷ್ಟಿ ಮೇಲೆ ಇದನ್ನು ಮಠ ಕಟ್ಟಿಸಿ ಒಂದು ನೆರಳು ಮಾಡಿಸಿದ್ದೀನಿ ಸ್ವಾಮಿ ಅಷ್ಟೇ. ಸರಿ, ಈ ಕ್ಷೇತ್ರದ ಮಹಿಮೆ ಏನು? ಬಂದಂತ ಭಕ್ತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ? ಅಂದ್ರೆ ಒಂದ್ ಸ್ವಲ್ಪ ಬೇಕಾದಷ್ಟು ಕಷ್ಟಗಳು ಹೊಡೆದವನೇ ಸ್ವಾಮಿ, ಬೇಕಾದಷ್ಟು ಕಷ್ಟಗಳು ಹೊಡೆದವನೇ. ಇಲ್ಲಿ 101 ಜನ ಸಿದ್ಧರ ಸ್ಥಳ ಆಗಿರೋ ದೆಸೆಯಿಂದ ಇಲ್ಲಿ ನೆಲೆಗೊಂಡ್ಕೊಂಡು ನಾವು ಇಷ್ಟು ಜನ ಇದ್ದೀವಿ ಅಂತ ನನ್ನ ಕನಸು ಮನಸ್ಸಲ್ಲಿ ಕಾಣ್ತಾ ಇದೆ. ಹಿಂದೆ ಕಾಣ್ತಾ ಇರೋ ದೆಸೆಯಿಂದ ಇಷ್ಟು ಜನ ನಾವು ಇಲ್ಲಿ ಉದ್ಭವ ಇದ್ದೀವಿ, ಇಷ್ಟು ಜನ ನಾವು ಇಲ್ಲಿ ಉದ್ಭವ ಆಯ್ತೀವಿ, ಇದು ಸಿದ್ಧರ ಸ್ಥಳ, ನನಗೆ ಇಲ್ಲೊಂದು ನೆಲೆ ಮಾಡಬೇಕು ನನಗೆ ಅಂತ ಕೇಳ್ದ. ಇಲ್ಲೊಂದು ನೆಲೆ ಮಾಡಬೇಕು, ನಾನು ಗೂಡು ಕಟ್ಟಬೇಕು ಅಂತ ಕೇಳಬೇಕಾದ್ರೆ ಇಲ್ಲಿ ನಾನು ಈ ಜಾಗ ಬಿಟ್ಟು ಇಲ್ಲಿಗೆ ನಿಜವಾಗ್ಲೂ ಇಲ್ಲಿ ಬಂದು ಕಟ್ಟಬೇಕು ಅಂದ್ರೆ ನನಗೆ ಏನಪ್ಪ ಆಧಾರ ಅಂತ ಕೇಳಿದೆ. ಆದರೆ ಆವಾಗ ಹೇಳ್ದ ಅವರು, ಏನಿಲ್ಲ ನಿನಗೆ ಅಭಿವೃದ್ಧಿ ಇಲ್ಲಿಂದ ಈಚೆಗೆ ಏನಿಲ್ಲದಂತ ಅನಾಥರ ಆಗಿದ್ದಿಲ್ಲ, ಇಲ್ಲಿಂದ ಈಚೆ ನನಗೆ ದ್ವೀಪದೇವಳಿಗೆ ಕೊಡೋ, 2 ಕಡ್ಡಿ ಕರ್ಪೂರ ಹಚ್ಚಿ ನನ್ನ ಹೆಸರು ಹೇಳೋ, ನೀನು ಇರೋವರೆಗೂ ನಿನ್ನ ಜೀವಮಾನ ನಾನು ಬದುಕಿಸ್ತೀನಿ ಅಂತ ಕೇಳ್ದ.
ಇವತ್ತು ನಾನು ಹಂಗೆ ನಡ್ಕೊಂಡಿದ್ದವನೇ, ಇವತ್ತು ಹಂಗೆ ಇದ್ದೀನಿ, ಏನು ತೊಂದರೆ ಇಲ್ಲ. ಆದರೂ ಭಕ್ತರುಗಳು ಬರ್ತಾರೆ ಹೋಯ್ತಾರೆ. ನೋಡಿ ಹಿಂಗೆ ಜಾತ್ರೆ ಮೇಳದಲ್ಲಿ ವರ್ಷಕ್ಕೊಂದ್ಸರಿ ಒಂದು 100 ಜನಕ್ಕೆ ಹಾಕಲ್ಲ, 50 ಜನಕ್ಕಾದ್ರು ನಾನು ಅನ್ನ ಹಾಕಬೇಕು ಅನ್ನೋ ಒಂದು ಅದರಲ್ಲಿ ಕೂತ್ಕೊಂಡಿರೋದಕ್ಕೆ ಅವನ ಹೆಸರು ಮೇಲೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ. ಅಷ್ಟೇ ಮುಕ್ತಾಯ. ನಂಬಿ ಬರುವ ಭಕ್ತರನ್ನ ಬೆಂಬಿಡದೆ ಕಾಯ್ತಕ್ಕಂತ ಚಿಟ್ನಳ್ಳಿ ಲಕ್ಷಂದ್ರದ ಭಕ್ತ ಮುನೇಶ್ವರ ಸ್ವಾಮಿ ದೇವಾಲಯ ಜೇನುಕಲ್ಲು ಬೆಟ್ಟದ ತಪ್ಪಲಿನಲ್ಲಿರೋದೇ ಒಂದು ವೈಶಿಷ್ಟ್ಯ. ಮಾಗಡಿ ಸೀಮೆನಲ್ಲಿ ಧರ್ಮಪ್ರಭು ಕೆಂಪೇಗೌಡರು ಆಳಿದಂಥ ನಾಡು. ಸಾಧು ಸಿದ್ಧರು ಸಂತರು ಗುರುಗಳು ಕಾಲಕ್ಕೆ ಆವಿರ್ಭವಿಸಿ ಜನತೆಯ ಮಾನಸಿಕ ತುಮಲಗಳನ್ನು ದೂರ ಮಾಡೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಶ್ರಮಿಸಿದ್ದಾರೆ. ಈ ದೇಗುಲ ಉತ್ತರೋತ್ತರವಾಗಿ ನಾಡಿನ ಶ್ರೇಷ್ಠ ಭಕ್ತರನ್ನು ಆಕರ್ಷಿಸ್ತಕ್ಕಂಥ ಕೇಂದ್ರ ಆಗಲಿ. ಅರ್ಚಕರಾದಂಥ ಪುಟ್ಟರಂಗಯ್ಯನವ್ರಿಗೆ ಮತ್ತು ಮುರಾರಿ ಮಠದ ಗುರುಗಳಾದಂಥ ಡಾಕ್ಟರ್ ಕುಮಾರಸ್ವಾಮಿ ಅವರಿಗೆ ಭಕ್ತರ ಪರವಾಗಿ ಕೃತಜ್ಞತೆಗಳು. ಹಿರಿಯ ಭಜನೆ ಕಲಾವಿದರು ಯಜ್ಗಾರಗುಪ್ಪೆ ಶನೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ಶಿವಲಿಂಗಯ್ಯನವರು ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಇವತ್ತು ಏನು ನಿನ್ನೆಯಿಂದ ನಮ್ಮ ಈ ಅರ್ಚಕರಾದಂಥ ಪುಟ್ಟರಂಗಯ್ಯನವರು ಭಾಳ ಶ್ರಮಪಟ್ಟು ಈ ಕಾಡಿಗೆ ದೇವ್ರು ತರಬೇಕಾಗಲಿ, ಇಲ್ಲಿ ಜನ ತರಬೇಕಾಗಲಿ, ಒಂದು ವೆಹಿಕಲ್ ಬರಬೇಕಾಗಲಿ, ತುಂಬ ಒಂದು ರೋಡ್ ಇಲ್ಲ, ತುಂಬ ಒಂದು ಕಷ್ಟದ ವಿಚಾರ. ಆದರೆ ಇಲ್ಲಿ ಒಂದು ದೇವಾಲಯವನ್ನು ನೆಲೆಗೊಂಡು ಈ ಮುನೇಶ್ವರ ಸ್ವಾಮಿ ಬಂದಂಥ ಭಕ್ತರಿಗೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಸಮಾವಿದ್ದು ದೇವಸ್ಥಾನ ಕಟ್ಟಿ ಚಪ್ಪಡಿ ತರಬೇಕಾದ್ರೆ ತುಂಬ ಸಾಹಸ ಪಟ್ಟರು. ಅವತ್ತಿನ ಕಾಲದಲ್ಲೂ ಕೂಡ ಯಾರೂ ಕೂಡ ಇಲ್ಲಿ ಕೈ ಜೋಡಿಸಿ ಹಣ ಸಹಾಯವನ್ನು ಕೂಡ ಮಾಡಲಿಲ್ಲ. ನಾವು ಕೂಡ ಇವರು ಅರ್ಚಕರು ಕರ್ಕೊಂಡು ಕೆಲವಾರು ಕಡೆಗೆ ಹೋದೋ. ಕೆಲವು ದಾನಿಗಳು ಸಹಾಯ ಮಾಡಿದ್ರು, ಕೆಲವು ದಾನಿಗಳು ಮಾಡಲಿಲ್ಲ. ತುಂಬ ಕಷ್ಟಪಟ್ಟು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರು. ಈ ದೇವಸ್ಥಾನ ಸ್ಥಾಪನೆ ಮಾಡಿದಾಗಿಂದ ಇಲ್ಲಿ ಕಾರ್ಯಕ್ರಮಗಳು ದೇವ್ರುಗಳ್ನೆಲ್ಲ ಈಗ ನಮಗೂ ಕೂಡ ಶನಿದೇವರು ತರಬೇಕು, ಛಾಯಾದೇವಿ ತರಬೇಕು, ಊರಿಂದ ತಮಟೆ ವಾದ್ಯ ಸಮೇತ ತಂದು ಇಲ್ಲಿ ರಾತ್ರಿಯಿಂದ ಭಜನೆ ಕಾರ್ಯಕ್ರಮವನ್ನು ಇಟ್ಕೊಂಡು ಭಾಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ರಾತ್ರಿಯಿಂದ ನಡೆಸಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೂ ಕೂಡ ಅನ್ನಪ್ರಸಾದವನ್ನು ಮಾಡಿಸಾಕಿ ಈ ಕಾರ್ಯಕ್ರಮಕ್ಕೆ ಚಿಟ್ನಳ್ಳಿ ಲಕ್ಷಂದ್ರ ಗೆಜ್ಗಾರುಪ್ಪೆ ಎಲ್ಲ ಆಜುಬಾಜು ಗ್ರಾಮಸ್ಥರು ಕೂಡ ಬಂದು ಪ್ರಸಾದವನ್ನು ವಿನಿಯೋಗ ಮಾಡ್ಕೊಂಡು ಹೋದರು. ಭಾಳ ಕಷ್ಟಪಟ್ಟು ಒಂದು ದೇವಾಲಯ ಮಾಡಿದ್ದಾರೆ. ದೇವಾಲಯ ಮಾಡಬೇಕಾದ್ರೆ ಭಾಳ ಕಷ್ಟ. ಅದನ್ನು ತಗೊಂಡೋಗ್ತಾರಂಥ ಇಲ್ಲಿಗೆ ದೂರದಲ್ಲಿ ಕಾಡಿನಲ್ಲಿ ಕಳ್ಳಿ ಅನ್ನಂಗಿಲ್ಲ, ಚಿರತೆ ಅನ್ನಂಗಿಲ್ಲ ಮಾಡ್ತಾವ್ರೆ. ಇನ್ನು ಭಕ್ತರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದಿನ ದಿನದಲ್ಲಿ ಈ ದೇವಾಲಯ ಮೇಲ್ಮಟ್ಟಕ್ಕೆ ಹೋಗಲಿ ಅಂತೇಳಿ ನಮ್ಮ ಸಿದ್ದೇಶ್ವರನಲ್ಲಿ ಪ್ರಾರ್ಥಿಸಿಕೊಂಡು ಬಂದಂಥ ಭಕ್ತಾದಿಗಳಿಗೆ ಅವರ ಕಷ್ಟ ಸುಖಾದಿಗಳೆಲ್ಲ ಇಲ್ಲಿವರೆಗೂ ಒಳ್ಳೆಯದಾಗಿದೆ. ಈ ನಮ್ಮ ಅರ್ಚಕರಾದಂಥ ಪುಟ್ಟರಂಗಯ್ಯನವ್ರಿಗೆ ನಮ್ಮ ಎಲ್ಲ ಭಕ್ತಾದಿ ಪರವಾಗಿ ಈ ದೇವರ ಮುನೇಶ್ವರನ ಕೃಪೆಗೆ ಪಾತ್ರರಾಗಿ ಇಲ್ಲೆರಡು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜಾಲಮಂಗಲದ ಭಕ್ತರಾದಂಥ ನಾರಾಯಣರವರು ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಈ ದೇವಸ್ಥಾನನ ಕಟ್ಟಡ ಮಾಡಬೇಕಾದ್ರೆ ಅರ್ಧಂಬರ್ಧ ಕಟ್ಟಡ ಮಾಡಿಬಿಟ್ಟು ಹೊರಟೋಗಿದ್ರು. ಆ ಪರಮಾತ್ಮನ ದಯೆಯಿಂದ ನನ್ನನ್ನೇ ಕರೆಸ್ಕೊಂಡು ಇದೆಲ್ಲ ಕಟ್ಟಡನ ನಾನೇ ನಿರ್ಮಾಣ ಮಾಡಿ ಬಣ್ಣ ಸುಣ್ಣ ಎಲ್ಲ ಮಾಡಿ ಶಿವಲಿಂಗೇಗೌಡರು ಹೇಳ್ದಂಗೆ ಯಾವ ತೊಂದರೆನೂ ಇಲ್ಲದೆ ಇದು ಗಂಗಾ ತೀರದಲ್ಲಿ ಐತೆ. 24 ಗಂಟೆ ಯಾವಾಗಾರ ಓಡಿ ನೀರು ಇದ್ದೇ ಇರ್ತದೆ. ಇಲ್ಲಿ ಗಂಗೆ ತಡಿನಲ್ಲಿ ಭಗವಂತ ಇಲ್ಲಿ ಮೂಡಿದ್ದಾನೆ. ಆದ್ದರಿಂದ ನಾವು ಸುಧಾ ಇವೆಲ್ಲ ನಿರ್ಮಾಣ ಮಾಡಿ ಲಾಸ್ಟ್ಗೆ ಇಲ್ಲೇ ರಾಜ ಸತ್ಯುರತ ಎಂಬ ಕಥೆನ ಮಾಡಿಬಿಟ್ಟು ಹೋಗಿದ್ದೋ. ಇವತ್ತು ರಾತ್ರಿನೂ ಸುಧಾ ನಾನು ಕಥೆಯನ್ನು ಮಾಡಿದ್ದೀನಿ ಇಲ್ಲೇನೆಯ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಹರಿಕಥಾ ಕಲಾಕ್ಷೇಪವನ್ನು ಮಾಡ್ತಕ್ಕಂಥ ಜಾಲಮಂಗಲದ ನಾರಾಯಣ ಸರ್ ಅವರು ಕೂಡ ಈ ದೇಗುಲದ ಪುರೋಭಿವೃದ್ಧಿಗೆ ಶ್ರಮಿಸಿದೆ ಅಂತ ಹೇಳಿದ್ದಾರೆ. ದೇವರ ಕೃಪೆ ದೊರೆಯಲಿ, ಲೋಕ ಕಲ್ಯಾಣವಾಗಲಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.